ಕಸ್ಟಮರು ಸ್ಕ್ರೀನ್ ಗಾರ್ಡ್ ಅಂಡ್ UV ಗ್ಲಾಸ್ಗಿಂತ ಸ್ಕ್ರೀನ್ ಪ್ರೊಟೆಕ್ಟರ್ ಬೆಟರಾ ಹೇಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸೊ ಈ ವಿಡಿಯೋನ ಒಮ್ಮೆ ಕಂಪ್ಲೀಟ್ ಆಗಿ ನೋಡಿ. ಇದು UV ಗ್ಲಾಸ್ ಜೆಲ್ ಹೇಗೆ ಸ್ಪ್ರೆಡ್ ಆಗಿದೆ ಅಂಡ್ ಬ್ರೇಕ್ ಆಗ್ತಾ ಇರುತ್ತೆ ಅಂಡ್ ಇದು ಸೆಲ್ಫ್ ಹೀಲ್ ಮೆಟೀರಿಯಲ್ ಆಗಿರೋದಿಲ್ಲ. ಇದು ಸ್ಕ್ರೀನ್ ಗಾರ್ಡ್ನು ಇದೇ ತರ ಇರ್ತದೆ, ನಿಮಗೆ ಗ್ಲಾಸ್ ಮೆಟೀರಿಯಲ್ ಆಗಿರ್ತದೆ. ಹಾಗಾಗಿ UV ಗ್ಲಾಸ್ ಮತ್ತೆ ಸ್ಕ್ರೀನ್ ಗಾರ್ಡ್ ಗೆ ಕಂಪೇರ್ ಮಾಡಿದ್ರೆ ಸ್ಕ್ರೀನ್ ಪ್ರೊಟೆಕ್ಟರ್ ಬೆಸ್ಟ್ ಅಂತ ಹೇಳ್ಬೋದು. ಈ UV ಗ್ಲಾಸ್ ನ ರಿಮೂವ್ ಮಾಡಿ ಬುಲೆಟ್ ಪ್ರೂಫ್ ಸ್ಕ್ರೀನ್ ಪ್ರೊಟೆಕ್ಟರ್ ಮ್ಯಾಟ್ ಫಿನಿಶಿಂಗ್ ಹಾಕಿದೀವಿ. ಇದ್ರ ಬಗ್ಗೆ ಕಸ್ಟಮರ್ ಒಪಿನಿಯನ್ ಕೇಳುವ. ಸರ್ ಎಲ್ಲಿಂದ ಬಂದಿರೋದು? ಓಕೆ, ಯಾವ್ದ್ರಲ್ಲಿ ನೋಡಿದ್ರಿ ನಮ್ ಸ್ಕ್ರೀನ್ ಪ್ರೊಟೆಕ್ಟರ್ ಬಗ್ಗೆ? ಏನ್ ಯೂಸ್ ಮಾಡ್ತಾ ಇದ್ರಿ ಸರ್ ಮೊದ್ಲು ನೀವು? ಮೊದಲು ಜಿಲ್ದು ಸ್ಕ್ರೀನ್ ಗಾರ್ಡ್ ಯೂಸ್ ಮಾಡ್ತಾ ಇದ್ದು. ಓಕೆ, ಅದಕ್ಕೂ ಇದಕ್ಕೂ ಹೇಗೆ ಡಿಫ್ರೆನ್ಸ್ ಏನ್ ಅನಿಸ್ತಾ ಇದೆ ನಿಮ್ಗೆ? ಫುಲ್ ಬಬಲ್ಸ್ ತರ ಬಂದು ಇದಾಗಿತ್ತು. ಓಕೆ, ಯೂಸ್ ಮಾಡಕ್ ಒಂಥರ ಹಿಂಸೆ ಆಗ್ತಾ ಇತ್ತು. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ನೆನ್ನೆ ನೋಡಿದ್ದು, ಅದಕ್ಕೋಸ್ಕರ ಮಾಡ್ಬಿಟ್ಟು ಇನ್ಫಾರ್ಮ್ ಮಾಡಿ ಬಂದೆ. ಓಕೆ, ಇವಾಗ ನಿಮ್ಗೆ ಟಚ್ ಫೀಲಿಂಗ್ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಏನ್ ಅನಿಸ್ತಾ ಇದೆ? ಸ್ಮೂತ್ ಇದೆ ಫುಲ್. ಓಕೆ, ನಿಮ್ಗೆ ಓಕೆನಾ? ರೀಸನೇಬಲ್ ಪ್ರೈಸ್ ಇದೆಯಾ ಸರ್? ರೀಸನೇಬಲ್ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಈ ಸ್ಕ್ರೀನ್ ಪ್ರೊಟೆಕ್ಟರ್ ಹಾಕಿಸ್ಕೊಂಡವ್ರಿಗೆ ಲೈಫ್ ಟೈಮ್ ವ್ಯಾರಂಟಿನ ಪ್ರೊವೈಡ್ ಮಾಡ್ತಾ ಇದೀವಿ. ಈ ಸ್ಕ್ರೀನ್ ಪ್ರೊಟೆಕ್ಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಬೇಕು ಅಂದ್ರೆ ಮೆನ್ಷನ್ ಮಾಡಿರೋ ನಂಬರ್ಗೆ ಹಾಯ್ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಜೊತೆಗೆ ಲೊಕೇಶನ್ ಸಿಗ್ತದೆ. ಸೊ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಮೋರ್ ಅಪ್ಡೇಟ್ಸ್ಗಾಗಿ ನಮ್ಮ ಎಕ್ಸ್ಪರ್ಟ್ ಗಾರ್ಡ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.